10:30 ತನಕ ಅಂತಿಮ ದರ್ಶನವನ್ನು ಪಡೆಯಬಹುದು. ಇನ್ನು ಅಂತ್ಯಕ್ರಿಯೆಯ ಬಗ್ಗೆ ಪುತ್ರ ರೇವಣ್ಣ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬೆಳಗ್ಗೆ 10:30ರವರೆಗೂ ಕೂಡ ಸಾರ್ವಜನಿಕರು ಅಂತಿಮ ದರ್ಶನವನ್ನು ಪಡೆಯಬಹುದು. ಬಳಿಕ ಹೊಳೆನರಸೀಪುರದಿಂದ ಅಂತಿಮ ಯಾತ್ರೆ ಆರಂಭ ಆಗುತ್ತೆ. 20 ಗ್ರಾಮಗಳಲ್ಲಿ ಪಾರ್ಥಿವ ಶರೀರದ ಮೆರವಣಿಗೆ ನಡೆಸೋದಕ್ಕೆ ನಿರ್ಧರಿಸಲಾಗಿದೆ. ಬೆಟ್ಟದ ರಂಗನಾಥ ಸ್ವಾಮಿ ದೇಗುಲವನ್ನು ಮಧ್ಯಾಹ್ನ 2 ಗಂಟೆ ಅಷ್ಟೊತ್ತಿಗೆ ಪಾರ್ಥಿವ ಶರೀರ ತಲುಪುವಂಥದ್ದು. ಅದಾದ ಮೇಲೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇಗುಲದಲ್ಲೂ ಕೂಡ ವಿಶೇಷ ಪೂಜೆ ಇದೆಯಂತೆ. ದೇವಸ್ಥಾನದ ತೀರ್ಥ ಪ್ರೋಕ್ಷಣೆಯನ್ನು ಮಾಡಿ ವಿಧಿವಿಧಾನಗಳನ್ನು ನೆರವೇರಿಸ್ತೇವೆ. ಕಣ್ಣನ್ ಸ್ವಾಮಿ ನೇತೃತ್ವದಲ್ಲಿ ಅಂತ್ಯಕ್ರಿಯೆಯ ಪ್ರಕ್ರಿಯೆಗಳು ನೆರವೇರುತ್ತೆ ಅಂಥೇಳಿ ತಾಯಿಯನ್ನು ನೆನೆದು ಈ ಸಂದರ್ಭದಲ್ಲಿ ಚೆನ್ನಮ್ಮ ಅವರ 2ನೇ ಮಗ ಎಚ್.ಡಿ. ರೇವಣ್ಣ ಅವರು ಕಣ್ಣೀರಿಟ್ಟಿದ್ದಾರೆ. ಹೊಳೆನರಸೀಪುರದಲ್ಲಿ 10:15 ಗಂಟೆವರೆಗೆ 10 ಗಂಟೆಗೆ ಬಿಟ್ಟು 10:15ಗೆ ಅಲ್ಲಿಂದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಹತ್ರ ಫಸ್ಟು ನಮ್ಮ ತಂದೆ ವಾಸ ಇದ್ದಿದ್ದು ಅಲ್ಲಿ. ಅವತ್ತು 10 ರೂಪಾಯಿ ಮನೆ ಬಾಡಿಗೆ ನಮ್ಮ ತಾಯಿ ನಮ್ಮ ತಂದೆ ಎಲ್ಲ ಇದ್ದರು. ಆಗ ಅದಕ್ಕೋಸ್ಕರ ಅಲ್ಲಿ ಹೋಗಿ ಅಲ್ಲಿಂದ ಲಕ್ಷ್ಮೀ ನರಸಿಂಹಸ್ವಾಮಿ ಹತ್ರ ಸ್ವಾಮಿದು ಒಂದು ತೀರ್ಥ ಹಾಕಿಸಿ ಅಲ್ಲಿಂದಕ್ಕೆ ನಮ್ಮ ತಾಯಿ ನಮ್ಮ ತಂದೆ ಅಲ್ಲಿ ಇದ್ದರು ಲಕ್ಷ್ಮೀ ನರಸಿಂಹ ದೇವಸ್ಥಾನ ಪಕ್ಕದಲ್ಲಿ. ಅಲ್ಲಿಂದ ಸೀದಾ ಇದಕ್ಕೆ ಬರ್ತಾರೆ, ರಘುಪತಿ ದೇವಸ್ಥಾನ ಹತ್ರ ಬಂದು ಮತ್ತು ನಮ್ಮ ತಾಯಿ ಜಮೀನು ಅವ್ರು 62ರಲ್ಲಿ ನಮ್ಮ ತಾಯಿ ಜಮೀನು ಅವ್ರ ಹೆಸರಲ್ಲಿ ತಗೊಂಡಿದ್ರು. ನಮ್ಮ ತಾಯಿ ಇದನ್ನು ಇದಿಟ್ಟು 62ರಲ್ಲಿ ಅಡ ಇಟ್ಬಿಟ್ಟು ತಗೊಂಡಿದ್ರು. ಹೊಡಲಿಪ್ಪತ್ತಿದ್ರು ಸುಮಾರು ಆವತ್ತಿನ ಕಾಲದಲ್ಲಿ 1,500,000 ರೂಪಾಯಿಗೆ ತಗೊಂಡಿದ್ರು. ಅಷ್ಟು ಎಲ್ಲ ಕೇಳಿರಲಿಲ್ಲ. 1,500,000 ಎಷ್ಟಕ್ಕೂ ತಗೊಂಡಿ ನಮ್ಮ ತಾಯಿ. ನಿಂಗೆ ಅಲ್ಲಿಗೆ ಅವ್ರು ಹೋಗಲೇಬೇಕು ಅಂತೇಳಿ ನಮ್ಮ ತಾಯಿ ಹಾಕ್ಬೇಕು. ಅಲ್ಲೇ ನಮ್ಮ ತಾಯಿ ಗದ್ದೆ ನಾಟಿ ಮಾಡೋದು ಮತ್ತು ಅಲ್ಲೇ ನಮ್ಮ ತಂದೆ 80ನೇ ಇಸ್ವಿಲಿ ಅಲ್ಲಿದ್ದರು. ಅಲ್ಲೇ ವಾಸ ಇದ್ರು ನಮ್ಮ ತಂದೆ ಮನೆಯಲ್ಲಿ ಕೊಡಲಿಪ್ಪೋದು. ಚೀಫ್ ಮಿನಿಸ್ಟರ್ ಇದ್ದಾಗಲೂ ಇದ್ದರು, ಇದಿದ್ದಾಗಲೂ ಇದ್ದರು. ನಮ್ಮ ತಾಯಿ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಹೊಳೆನರಸೀಪುರ ಲಕ್ಷ್ಮೀ ನರಸಿಂಹಸ್ವಾಮಿಯಿಂದ ಹೊರಟು ಅಲ್ಲಿಂದ ಇದಕ್ಕೆ ರಘುಪತಿ ದೇವಸ್ಥಾನ ಮುಖೇನ ನಾಗ್ಲಾ ಹುಚ್ಚನಕೊಪ್ಪಲು ಕ್ರಾಸು, ನಾಗ್ಲಾಪುರ ಮತ್ತು ಸಂಕ್ರಹಳ್ಳಿ, ಕಳ್ಳಿಕೊಪ್ಪಲು, ಕಟ್ಟಹಳ್ಳಿ ಬಾರೆ ಮೇಲೆ, ಮಾರ್ಗೋಡ್ನಹಳ್ಳಿ, ಪೊಡಲಿಪ್ಪು ಮೇಲೆ, ಹರಮನಹಳ್ಳಿ, ಬಸವನಹಳ್ಳಿ, ಅಂಗನಹಳ್ಳಿ, ಹಳೆಕೋಟೆ ಬಂದು ಇಲ್ಲಿಗೆ ಬರ್ತೀವಿ. ಇಲ್ಲಿಗೆ 12:30 ಬರ್ತೀವಿ. 12:30ಯಿಂದ ಎಲ್ಲ ಪೂಜೆ ಸ್ಟಾರ್ಟ್ ಆಗಿ 4 ಗಂಟೆ ಒಳಗೆ ಮುಗಿಯುತ್ತೆ. ದೇವಸ್ಥಾನದ್ದು ತೀರ್ಥನ ಅವರು ಇದು ಅಲ್ಲಿ ಮತ್ತು ರಂಗನಾಥ ಸ್ವಾಮಿ ಎಲ್ಲ ಕಡೆ ಅಭಿಷೇಕ ಮಾಡ್ಸೋಕ್ಕೆ ಹೇಳಿದ್ದೀವಿ. ಅಭಿಷೇಕದ ನೀರು ತಂದು ನಮ್ಮ ತಾಯಿಯರ ಮೇಲೆ ಒಳಗಡೆ ಹೋಗಲ್ಲ, ಅಭಿಷೇಕದ ನೀರು ಇದು ಮಾಡ್ತಾರೆ ಮಾಡಿ ಹೂವು ಹಾಕ್ತಾರೆ. ಅಲ್ಲೇ ಲಕ್ಷ್ಮೀ ನರಸಿಂಹಸ್ವಾಮಿ ಹತ್ರ ನಿಂತು ನಮ್ಮ ತಾಯಿ 62ನೇ ಇಸ್ವಿಯಿಂದ ಆ ಉದ್ದೇಶದಿಂದ ಅವತ್ತು ಇಲ್ಲಿ ಒಂದು 50,000 ಜನಕ್ಕೆ ಈಗ ವ್ಯವಸ್ಥೆ ಮಾಡಿದ್ದೀವಿ. 50ರಿಂದ ಸಿಟ್ಟಿಂಗ್ಗೆ 50,000 ಜನ ಇದ್ದಾರೆ ಕೂರೋದಕ್ಕೆ. ಬಾಕಿ ಎಲ್ಲ ನಾವ್ಯಾವುದು ಬಸ್ ವ್ಯವಸ್ಥೆ ಏನು ನಾವು ಮಾಡಿ ಅವರೇ ವಾಲಂಟಿಯರ್ ಬರ್ತಾರೆ. ನಾವು ಯಾವ ಬಸ್ ವ್ಯವಸ್ಥೆ ಎಷ್ಟು ಸಮಯಕ್ಕೆ ಅಂತ್ಯಕ್ರಿಯೆ ಕನಿಷ್ಠ 2 ಗಂಟೆಯಿಂದ 4 ಗಂಟೆ ಒಳಗೆ ಆಗುತ್ತೆ. ಪೂಜೆ ವಿಧಾನ ನಮ್ಮ ಸಮಾಜದ ಏನಿದೆ ಅದರಂತೆ ಇರುತ್ತೆ, ಒಕ್ಕಲಿಗರ ಸಂಪ್ರದಾಯದಂತೆಯೇ. ಮತ್ತು ನಮ್ಮ JP ನಗರ ಸ್ವಾಮಿಗಳು ಇದ್ದಾರೆ, ಅವರು ಬರ್ತಾರೆ. ಇನ್ನು ಕೆಲವೆಲ್ಲ ಸ್ವಾಮಿಗಳು ಬರ್ತಾ ಇದ್ದಾರೆ. ಅವತ್ತು ಸರ್ ಅವ್ರಿಗೆ ಎಲ್ಲಿಂದ ಬಂದರು ಅವ್ರಿಗೆ ಎಲ್ಲರಿಗೂ ಊಟ ತಿಂಡಿ 62ರಲ್ಲೇ ಮಕ್ಳುಗಳಿಗೆ ಸಾಯಂಕಾಲ ಊಟ ಹಾಕೋರು. ಕೆಲವು ಹಳ್ಳಿಯಿಂದ ಬರೋ ಮಕ್ಳುಗಳಿಗೆ ರಾತ್ರಿ ಓದೋ ಮಕ್ಳಿಗೆಲ್ಲ ಮನೆಯಲ್ಲಿ ಬಂದು ಊಟ ಮಾಡೋರು. ಮತ್ತು ಆ ಥರ ನಮ್ಮ ತಾಯಿ ಬಂದವ್ರಿಗೆ ಊಟ ಇದು ಅವ್ರ ಕೈಲಾದ ಇದ್ದರೆ ದುಡ್ಡು, ಕೆಲವು ಹೆಣ್ಮಕ್ಳು ಬಂದರೆ ಸೀರೆ ಕೊಡೋದು, ಎಲ್ಲರನ್ನೂ ಕೂರಿಸಿ ಮಾತಾಡೋಂಥ ದೇವತೆ ಸರ್. ದೇವತೆ ಕಳ್ಕೊಂಡಿದ್ದೀವಿ ಅಷ್ಟೇ. ರಾತ್ರಿ ಹೋಗಿತ್ತು ಅಲ್ಲಿಗೂ ಅವ್ರ ಆತ್ಮಕ್ಕೆ ಇದಾಗಲಿಂತ ನಮ್ಮ ತಂದೆ ಊರವರೆಲ್ಲ ಹೇಳಿದ್ರು ಅಂತ. ಲಕ್ಷಾಂತರ ಜನ ಬೆಂಗಳೂರಿಂದ ಇಲ್ಲಿಗೆ ಬರ್ಬೇಕಾದ್ರೆ ನೀವೇ ನೋಡಿದಿರಲ್ಲ ಸರ್,
ಬೆಂಗಳೂರಲ್ಲೂ ಮೊನ್ನೆ ರಾತ್ರಿ, ಇಲ್ಲೂ ಅಷ್ಟೇ. ಇವತ್ತು ಯಾರನ್ನೇ ಅವರು ಒಬ್ಬರು ಇವತ್ತಿನವರೆಗೆ ಒಂದು ಸಣ್ಣದಾಗ ಮಾತಾಡಿಲ್ಲ. ಅವ್ರು ನನ್ನ ತಂಗಿ ಮನೆಯಲ್ಲೇ ಇದ್ದರು. ಸರ್ಕಾರದ ಕಾರಲ್ಲಿ ದೇವಸ್ಥಾನಕ್ಕೆ ರಾಜರಾಜೇಶ್ವರಿಗೆ ಪ್ರತಿ ಶುಕ್ರವಾರ ಬೆಳಗ್ಗೆ ಇದಾದರೆ ಸಾಯಂಕಾಲದವರೆಗಿದ್ರು. ಅವತ್ತಿನ ದಿವಸ ನನ್ನ ಮೇಲೆ ಆಸಿಡ್ ಹಾಕಬೇಕು ಅಂತ ಇತ್ತು. ಅದನ್ನು ನಮ್ಮ ತಾಯಿ ನನ್ನ ಮೇಲೆ ಹಾಕ್ತಂತ ಅವ್ರು ತಗೊಂಡು 26 ವರ್ಷ ಅನುಭವಿಸಿದ್ರು. ನಮ್ಮ ತಾಯಿ ಅವತ್ತು ನಮ್ಮ ತಾಯಿನೂ ನನ್ನ ಹೆಂಡತಿ ಮೇಲೆ ನಾನು ಬಂದು ಲೇಟ್ ಆಯಿತು. ಮಲೆ ಮಹದೇಶ್ವರಕ್ಕೆ ಹೋಗಿ ಬರೋದು ಲೇಟ್ ಆಯ್ತು, ನಾನು ನನ್ನ ಮಗ. ಆಗ ನಮ್ಮ ತಂದೆ ಅದೆಲ್ಲ ಯಾವುದು ಬೇಡಪ್ಪ ನಮಗೆ. ಆ ಒಂದು ಸಂದರ್ಭ ಅಮ್ಮವ್ರಿಗೊಂದಿಟ್ಟು ಪುನರ್ಜನ್ಮ ಆದಂಗೆ ಆಯ್ತಲ್ಲ ಸರ್. ಅದು ರಾಜರಾಜೇಶ್ವರಿ ತಾಯಿ, ಅಲ್ಲಿ ರಾಜರಾಜೇಶ್ವರಿ ಗುರುಗಳಿದ್ರು. ಅವರು 2-3 ತಿಂಗಳು ವನವಾಸ, ಅವ್ರು 6 ತಿಂಗಳು ಕಾಲ 3 ತಿಂಗಳು ಪ್ರಜ್ಞೆನೇ ಬಂದಿರಲಿಲ್ಲ. ದೇವರು ಮಾವಿನಕೆರೆ ರಂಗನಾಥ ಸ್ವಾಮಿ. ಇದು HD ರೇವಣ್ಣ ಅವರು ಚೆನ್ನಮ್ಮ ಅವರ 2ನೇ ಪುತ್ರ ಕೊಟ್ಟಿರುವಂತಹ ಮಾಹಿತಿ. 2 ಗಂಟೆಯ ನಂತರ ಅಂತಿಮ ವಿಧಿವಿಧಾನದ ಪ್ರಕ್ರಿಯೆಗಳು ಆರಂಭವಾಗುತ್ತೆ ಅಂಥೇಳಿ. ಅದಕ್ಕೂ ಮೊದಲು ಹಲವು ದೇವಸ್ಥಾನಗಳಲ್ಲಿ ಪೂಜೆಯನ್ನು ನೆರವೇರಿಸಲಾಗುತ್ತೆ. ತದನಂತರ ಅದರ ತೀರ್ಥವನ್ನು ತಂದು ಚೆನ್ನಮ್ಮನವರ ಪಾರ್ಥಿವ ಶರೀರಕ್ಕೆ ಪ್ರೋಕ್ಷಣೆ ಮಾಡುವಂತಹ ಕೆಲಸ. ನೀವು ಕೂಡ ಅಂತ್ಯಕ್ರಿಯೆ ನೆರವೇರುವಂತಹ ಜಾಗವನ್ನು ಗಮನಿಸ್ತಾ ಇದ್ದೀರಿ. ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಲ್ಲಿ ಇದೇ ಜಾಗದಲ್ಲಿ ಅಂತ್ಯಕ್ರಿಯೆ ನೆರವೇರುತ್ತೆ. ಈಗಾಗಲೇ ಶಾಮಿಯಾನ ಚೇರುಗಳ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. 50,000 ಆಸನಗಳ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅಂಥೇಳಿ HD ರೇವಣ್ಣ ಅವರು ಮಾಹಿತಿಯನ್ನು ಕೊಡ್ತಾ ಇದ್ರು. ಮತ್ತೊಂದು ಕಡೆ ಕೇಂದ್ರ ಸಚಿವರು ಸೇರಿದಂತೆ ಹಲವು ರಾಜಕೀಯ ಗಣ್ಯರುಗಳು ಕೂಡ ಈ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗ್ತಾರೆ. ಜೊತೆಗೆ CM DK ಶಿವಕುಮಾರ್ ಅವರು ಕೂಡ ಉಪಸ್ಥಿತರಿರ್ತಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ.